ನಮಸ್ಕಾರ. ಮಹಾಭಾರತದ ಕಥೆಗಳಲ್ಲೇ ಒಂದು ತುಂಬಾನೇ ನಾಟಕೀಯವಾದ ರೋಚಕವಾದ ಪ್ರಸಂಗಕ್ಕೆ ಸ್ವಾಗತ. ಇದು ಕೇವಲ ಒಂದು ಯುದ್ಧದ ಕಥೆಯಲ್ಲ ಗೊತ್ತಾ. ಇದರಲ್ಲಿ ಅಹಂಕಾರ, ಭಕ್ತಿ ಮತ್ತು ದೈವಿಕ ಪರೀಕ್ಷೆ ಎಲ್ಲವೂ ಇದೆ. ಬನ್ನಿ, ಅರ್ಜುನ ಮತ್ತು ಕಿರಾತನ ನಡುವಿನ ಈ ದೈವಿಕ ದ್ವಂದ್ವ ಯುದ್ಧದ ಕಥೆಯನ್ನ ಇವತ್ತು ನೋಡೋಣ. ಯೋಚನೆ ಮಾಡಿ ನೋಡಿ, ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರ ಅಂತ ಕರೆಸಿಕೊಳ್ಳೋ ಅರ್ಜುನ ಒಬ್ಬ ಸಾಮಾನ್ಯ ಕಾಡಿನಲ್ಲಿರೋ ಬೇಟೆಗಾರನ ಮುಂದೆ ಸೋತ್ ಹೋಗ್ತಾನೆ. ಇದು ಹೇಗೆ ಸಾಧ್ಯ? ಈ ಸೋಲಿನ ಹಿಂದಿನ ಅಸಲಿ ಕಥೆಯೇನು? ಸರಿ, ಹಾಗಾದ್ರೆ ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. ನಮ್ಮ ಕಥೆ ಶುರುವಾಗೋದು ಎಲ್ಲಿಂದ ಅಂದ್ರೆ, ಕುರುಕ್ಷೇತ್ರ ಯುದ್ಧದ ತಯಾರಿ ನಡೀತಿರೋ ಸಮಯದಿಂದ. ಪಾಂಡವರಿಗೆ ಗೆಲ್ಲೋಕೆ ದೈವಿಕ ಶಕ್ತಿಯ ಸಹಾಯ ಬೇಕಿತ್ತು. ಅದನ್ನ ಪಡೆಯೋಕೆ ಅರ್ಜುನ ಒಂದು ಕಠಿಣವಾದ ತಪಸ್ಸನ್ನ ಶುರು ಮಾಡ್ತಾನೆ. ನೋಡಿ, ಅರ್ಜುನನ ಮುಂದಿದ್ದ ಸವಾಲು ಸಣ್ಣದೇನೂ ಅಲ್ಲ. ಕೌರವರ ಸೈನ್ಯದಲ್ಲಿ ಭೀಷ್ಮ, ದ್ರೋಣ, ಕರ್ಣರಂತಹ ಮಹಾನ್ ಯೋಧರಿದ್ರು. ಅವರನ್ನೆಲ್ಲ ಸೋಲಿಸೋದು ಸುಲಭದ ಮಾತಾಗಿರ್ಲಿಲ್ಲ. ಆಗ ಶ್ರೀಕೃಷ್ಣ ಒಂದು ಸಲಹೆ ಕೊಡ್ತಾನೆ, ಶಿವನನ್ನ ಒಲಿಸ್ಕೊಂಡು ದಿವ್ಯಾಸ್ತ್ರಗಳನ್ನ ಪಡೆದುಕೊಡು ಅಂತ. ಆ ಮಾತಿನಂತೆ ಅರ್ಜುನನು ಇಂದ್ರಕೀಲ ಪರ್ವತಕ್ಕೆ ಹೋಗಿ ಪರಶಿವನನ್ನ ನೆನೆದು ಕಠಿಣವಾದ ತಪಸ್ಸನ್ನ ಆರಂಭಿಸ್ತಾನೆ. ಅರ್ಜುನನ ತಪಸ್ಸು ದಿನದಿಂದ ದಿನಕ್ಕೆ ಉಗ್ರವಾಗ್ತಾ ಇತ್ತು. ಅವನ ಏಕಾಗ್ರತೆಯನ್ನ ಪರೀಕ್ಷೆ ಮಾಡೋ ಸಮಯ ಬಂದಿತ್ತು. ಇಲ್ಲೇ ನೋಡಿ, ಕತೆಗೆ ಒಂದು ದೊಡ್ಡ ತಿರುವು ಸಿಗೋದು. ಅರ್ಜುನನ ತಪಸ್ಸಿನ ಹಾಳು ಮಾಡೋಕೆ ಮೂಕಾಸುರ ಅನ್ನೋ ರಾಕ್ಷಸ ಒಂದು ಕಾಡು ಹಂದಿಯ ರೂಪದಲ್ಲಿ ಅವನ ಕಡೆಗೆ ನುಗ್ಗಿ ಬರ್ತಾನೆ. ಅದೇ ಸಮಯಕ್ಕೆ ಅರ್ಜುನನ ಭಕ್ತಿ ಮತ್ತು ಶೌರ್ಯವನ್ನ ಪರೀಕ್ಷೆ ಮಾಡೋಕೆ ಸಾಕ್ಷಾತ್ ಪರಶಿವನೇ ಒಬ್ಬ ಕಿರಾತನ ಅಂದ್ರೆ ಕಾಡು ಬೇಟೆಗಾರನ ವೇಷದಲ್ಲಿ ಅಲ್ಲಿಗೆ ಬರ್ತಾನೆ. ಗುರಿ ಒಂದೇ, ಆದ್ರೆ ಅಲ್ಲಿ ಎರಡು ಶಕ್ತಿಗಳು ಮುಖಾಮುಖಿಯಾಗ್ತವೆ. ಹಂದಿ ಅರ್ಜುನನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಾಗ ಅರ್ಜುನ ತನ್ನ ಗಾಂಡಿವದಿಂದ ಬಾಣ ಬಿಡ್ತಾನೆ. ಅದೇ ಕ್ಷಣ 1 ಸೆಕೆಂಡ್ ಹೆಚ್ಚು ಕಡಿಮೆಯಲ್ಲ, ಕಿರಾತನ ರೂಪದಲ್ಲಿದ್ದ ಶಿವನು ಕೂಡ ತನ್ನ ಬಾಣವನ್ನ ಹಂದಿಯ ಕಡೆಗೆ ಬಿಡ್ತಾನೆ. ಎರಡೂ ಬಾಣಗಳು ಒಂದೇ ಸಾರಿ ಹೋಗಿ ಹಂದಿಗೆ ತಗಲಿ ಅದು ಅಲ್ಲೇ ಸತ್ತು ಬೀಳುತ್ತೆ. ನಿಜವಾದ ಜಗಳ ಶುರುವಾಗಿದ್ದೇ ಇಲ್ಲಿಂದ. ಇದನ್ನ ಕೊಂದಿದ್ದು ನಾನು ಅಂತ ಅರ್ಜುನ ಹೆಮ್ಮೆಯಿಂದ ಹೇಳ್ತಾನೆ. ಅದಕ್ಕೆ ಆ ಬೇಟೆಗಾರ, ಖಂಡಿತ ಇಲ್ಲ, ಇದು ನನ್ನ ಬೇಟೆ ಅಂತ ವಾದ ಶುರು ಮಾಡ್ತಾನೆ. ತಾನೇ ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರ ಅನ್ನೋ ಅಹಂಕಾರ ಅರ್ಜುನನಿಗೆ. ಅಂಥವನಿಗೆ ಒಬ್ಬ ಸಾಮಾನ್ಯ ಕಾಡು ಮನುಷ್ಯ ತನ್ನ ಬೇಟೆಯ ಬಗ್ಗೆ ಪ್ರಶ್ನೆ ಮಾಡಿದ್ದು ಅವನ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ಕೊಟ್ಟ ಹಾಗಾಯಿತು. ಈ ಜಗಳ ಕೇವಲ ಒಂದು ಹಂದಿಗಾಗಿ ನಡೆದಿದ್ದಲ್ಲ, ಇದು ಅರ್ಜುನನ ಅಹಂಕಾರದ ಪರೀಕ್ಷೆಯಾಗಿತ್ತು. ಅವನ ಸ್ಕಿಲ್ ಮತ್ತೆ ಅವನ ಅಹಂ ಎರಡೂ ಕೂಡ ಒಬ್ಬ ಅಪರಿಚಿತ ಬೇಟೆಗಾರನ ಮುಂದೆ ಪರೀಕ್ಷೆಗೆ ಒಳಗಾಗಿದ್ವು. ಸಿಕ್ಕಾಪಟ್ಟೆ ಕೋಪ ಬಂದ ಅರ್ಜುನ ಆ ಬೇಟೆಗಾರನ ಮೇಲೆ ಬಾಣಗಳ ಮಳೆನೇ ಸುರಿಸ್ತಾನೆ. ಆದ್ರೆ ಆಗ ಒಂದು ಅದ್ಭುತ ನಡೆಯುತ್ತೆ. ಅರ್ಜುನನ ಒಂದೇ ಒಂದು ಬಾಣ ಕೂಡ ಆ ಕಿರಾತನಿಗೆ ಏನೂ ಮಾಡೋದಿಲ್ಲ. ಬದಲಿಗೆ ಆತ ನಕ್ತಲೆ ಎಲ್ಲಾ ಬಾಣಗಳನ್ನು ನುಂಗುಬಿಡ್ತಾನೆ, ಅಕ್ಷರಶಃ ನುಂಗುಬಿಡ್ತಾನೆ. ಅರ್ಜುನನಿಗೆ ಶಾಕ್. ತನ್ನ ಬಾಣಗಳೆಲ್ಲ ವೇಸ್ಟ್ ಆದಾಗ ಅರ್ಜುನ ತನ್ನ ಫೇಮಸ್ ಗಾಂಡಿವ ಬಿಲ್ಲನ್ನೇ ಎತ್ಕೊಂಡು ಹೊಡೆಯೋಕ್ ಹೋಗ್ತಾನೆ. ಆದರೆ ಆ ಕಿರಾತ ಎಷ್ಟು ಸಲೀಸಾಗಿ ಅದನ್ನು ಕಸಿದ್ಕೊಂಡ್ಬಿಡ್ತಾನೆ ಅಂದರೆ, ಇದು ಅರ್ಜುನನಿಗೆ ಆದ ಎರಡನೇ ದೊಡ್ಡ ಅವಮಾನ. ಅವನ ಶ್ರೇಷ್ಠ ಆಯುಧವೇ ಅವನ ಕೈಯಿಂದ ಹೋಗಿತ್ತು. ಇನ್ನು ಬೇರೆ ದಾರಿನೇ ಇಲ್ಲ. ಇಬ್ಬರ ನಡುವೆ ಶುರುವಾಗುತ್ತೆ ಭೀಕರವಾದ ಮಲ್ಲಯುದ್ಧ. ಅರ್ಜುನ ತನ್ನ ಪೂರ್ತಿ ದೈಹಿಕ ಶಕ್ತಿಯನ್ನು ಉಪಯೋಗಿಸಿ ಹೋರಾಡ್ತಾನೆ. ಆದರೆ ಆ ಕಿರಾತನ ಶಕ್ತಿಯ ಮುಂದೆ ಅವನ ಬಲ ಏನೂ ಅಲ್ಲವಾಗಿತ್ತು. ಅದು ಮನುಷ್ಯರ ಶಕ್ತಿಯೇ ಅಲ್ಲ, ಅದೇನೋ ಒಂದು ಊಹೆಗೂ ನಿಲುಕದ ಅಗಾಧವಾದ ಶಕ್ತಿಯಾಗಿತ್ತು. ಕೊನೆಗೆ ಆ ಕಿರಾತ ಅರ್ಜುನನನ್ನ ಹಾಗೆ ಮೇಲ್ಕೆತ್ತಿ ದಪ್ಪ ಅಂತ ನೆಲಕ್ಕೆ ಬಿಸಾಕ್ತಾನೆ. ಅರ್ಜುನ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಆ ಕ್ಷಣದಲ್ಲಿ ಅವನ ದೇಹಕ್ಕೆ ಪೆಟ್ಟಾಗಿದ್ದಕ್ಕಿಂತ ಹೆಚ್ಚಾಗಿ ಅವನ ಅಹಂಕಾರ ಪೂರ್ತಿಯಾಗಿ ನುಚ್ಚುನೂರಾಗಿತ್ತು. ಜಗತ್ತಿನ ಶ್ರೇಷ್ಠ ವೀರ ಒಬ್ಬ ಸಾಮಾನ್ಯ ಬೇಟೆಗಾರನ ಮುಂದೆ ಹೀನಾಯವಾಗಿ ಸೋತಿದ್ದ. ಯುದ್ಧದ ಅಭ್ರವೆಲ್ಲ ಮುಗೀತು. ಈಗ ಶುರುವಾಗಿದ್ದು ಆತ್ಮಾವಲೋಕನದ ಸಮಯ. ಸೋಲಿನ ನೋವಿನಿಂದ ಎತ್ತರಗೊಂಡ ಅರ್ಜುನನಿಗೆ ತನ್ನ ಸೋಲಿನ ಹಿಂದಿನ ನಿಜವಾದ ಕಾರಣ ಏನು ಅಂತ ಅರ್ಥ ಮಾಡಿಕೊಳ್ಳೋ ಸರದಿ ಬಂದಿತ್ತು. ಅವನಿಗೆ ಎಚ್ಚರಾದಾಗ ಒಂದು ವಿಷಯ ಸ್ಪಷ್ಟವಾಗಿತ್ತು, ತಾನು ಹೋರಾಡಿದ್ದು ಸಾಮಾನ್ಯ ವ್ಯಕ್ತಿ ಜೊತೆ ಅಲ್ಲ ಅಂತ. ತನ್ನ ಅಹಂಕಾರವನ್ನೆಲ್ಲ ಬದಿಗಿಟ್ಟು ಅಲ್ಲೇ ಮಣ್ಣಿನಿಂದ ಒಂದು ಶಿವಲಿಂಗ ಮಾಡಿ ಭಕ್ತಿಯಿಂದ ಹೂಗಳನ್ನ ಹಾಕಿ ಪೂಜೆ ಮಾಡ್ತಾನೆ. ಆಗ ಒಂದು ಪವಾಡ ನಡೆಯುಕ್ಕೆ. ತಾನು ಶಿವಲಿಂಗಕ್ಕೆ ಹಾಕಿದ ಹೂಗಳು ಎದುರಿಗೆ ನಿಂತಿದ್ದ ಆ ಬೇಟೆಗಾರನ ಕತ್ತಲ್ಲಿ ಕಾಣಿಸುತ್ತವೆ. ಒಂದು ಕ್ಷಣದಲ್ಲಿ ಅವನಿಗೆ ಎಲ್ಲವೂ ಅರ್ಥ ಆಗ್ಬಿಡುತ್ತೆ. ಅಬ್ಬಾ, ತಾನು ಇಷ್ಟೊತ್ತು ಜಗಳ ಮಾಡಿದ್ದು ಬೇರೆ ಯಾರ ಜೊತೆಗೂ ಅಲ್ಲ, ಸಾಕ್ಷಾತ್ ಪರಶಿವನ ಜೊತೆಯಲ್ಲೇ ಅಂತ ಗೊತ್ತಾಗಿ ತಕ್ಷಣ ಅವನ ಕಾಲಿಗೆ ಬೀಳ್ತಾನೆ. ಹೀಗೆ ಅರ್ಜುನನ ಪರೀಕ್ಷೆ ಮುಗೀತು.
ಅವನ ಅಹಂಕಾರ ಮುರಿದು ಭಕ್ತಿ ಹುಟ್ಟಿದ್ಮೇಲೆ ಅವನ ಕಠಿಣ ತಪಸ್ಸಿಗೆ ಫಲ ಸಿಗೋ ಟೈಮ್ ಬಂದಿತ್ತು. ಆಗ ಶಿವ ತನ್ನ ಕಿರಾತ ವೇಷವನ್ನ ಬಿಟ್ಟು ನಿಜ ರೂಪದಲ್ಲಿ ದರ್ಶನ ಕೊಡ್ತಾನೆ. ಅರ್ಜುನನ ಧೈರ್ಯ, ಅವನ ಹೊಸ ವಿನಯ ಎರಡನ್ನೂ ನೋಡಿ ಸಂತೋಷಪಟ್ಟು ಅವನಿಗೆ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಪಾಶುಪತಾಸ್ತ್ರವನ್ನ ವರವಾಗಿ ಕೊಡ್ತಾನೆ. ನೆನಪಿಡಿ, ಈ ಅಸ್ತ್ರ ಕೇವಲ ಕೌಶಲ್ಯ ಇದ್ದವರಿಗೆ ಸಿಗೋದಲ್ಲ, ಯಾರು ಅಹಂಕಾರವನ್ನ ಗೆಲ್ತಾರೋ ಅಂಥ ಯೋಗ್ಯ ಯೋಧನಿಗೆ ಮಾತ್ರ ಸಿಗೋದು. ಶಿವನಿಗೆ ಅರ್ಜುನನ್ ಮೇಲೆ ತುಂಬಾನೇ ಮೆಚ್ಚುಗೆ ಆಯಿತು. ಯಾಕಂದ್ರೆ ಅರ್ಜುನ ಯುದ್ಧದಲ್ಲಿ ಧೈರ್ಯವನ್ನಷ್ಟೇ ಅಲ್ಲ, ಸೋತಾಗ ವಿನಯವನ್ನೂ ತೋರಿಸಿದ್ದ. ಅವನ ಪರೀಕ್ಷೆ ಪರಿಪೂರ್ಣವಾಗಿ ಯಶಸ್ವಿಯಾಗಿತ್ತು. ಅರ್ಹನಾದವನಿಗೆ ಸರಿಯಾದ ವರ ಸಿಕ್ಕಿತ್ತು. ಹಾಗಾಗಿ ಈ ಇಡೀ ಕಥೆಯ ಸಾರಾಂಶ ಏನ್ಗೊತ್ತಾ? ಶಿವನು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಸುಮ್ಮನೆ ಕೊಡ್ಲೇ ಇಲ್ಲ. ಮೊದಲು ಅವನ ಅಹಂಕಾರವನ್ನು ಪುಡಿಪುಡಿ ಮಾಡಿ, ನಂತರ ಅವನ ಅರ್ಹತೆಯನ್ನು ಪರೀಕ್ಷಿಸಿ, ಆಮೇಲೆ ಆ ಮಹಾನ್ ಅಸ್ತ್ರವನ್ನು ಕೊಟ್ಟ. ಅಂದ್ರೆ ನಿಜವಾದ ಶಕ್ತಿ ಇರೋದು ಕೌಶಲ್ಯದಲ್ಲಿ ಮಾತ್ರ ಅಲ್ಲ, ಅದು ವಿನಯದಲ್ಲೂ ಅಡಗಿದೆ ಅನ್ನೋದನ್ನ ಈ ಕಥೆ ನಮಗೆಲ್ಲ ಅದ್ಭುತವಾಗಿ ಹೇಳುತ್ತೆ.